ಯಾರದೋ ನೆನಪು, ಯಾರದೋ ಕಣ್ಣೀರಿಗೆ ಕಾರಣ, ಯಾರದೋ ಆಸೆ, ಯಾರದೋ ಕನಸಿಗೆ ಚರಣ. ಕನಸಲ್ಲೇ ಮುಗಿಯುವುದು ಎಷ್ಟೋ ಪ್ರೇಮಿಗಳ ಪಯಣ, ಪ್ರೀತಿಯೊಂದೇ ಪೂರ್ಣಗೊಳಿಸಲಾಗದ ಸುಂದರ ಕವನ. ಸುಮ್ಮನೆ ಯಾಕೆ ಕನಸಲ್ಲೇ ಕಾಲಾಹರಣ, ಅಪರೂಪದಲ್ಲಿ ಸಾಮಾನ್ಯ ಕಥೆಯೇ ಈ ಶ್ರೀನಿವಾಸ ಕಲ್ಯಾಣ. ಇದು ಒಂದು ಲವ್ ಸ್ಟೋರಿ ಸಿನಿಮಾ ಅಂತ ನಿಮ್ಮ ಡೌಗಳನ್ನೆಲ್ಲ ಕರ್ಕೊಂಡು ಬಂದಿರೋ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ಸ್. ನೀವು ಅವ್ರನ್ನೇ ಮದ್ವೆ ಆದ್ರೆ ಕನ್ಗ್ರಾಟ್ಸ್, ಇಲ್ಲ ಅಂದ್ರು ಚಿಯರ್ಸ್. ಕಾಲೇಜ್ನಲ್ಲಿ ಒಂದು ಹುಡುಗಿನ ಡವ್ ಹೊಡೆದು ಅವಳು ಕೈ ಕೊಟ್ಟ ಅವಳ ನೆನಪಲ್ಲಿ ಒಂದು ಕ್ವಾರ್ಟರ್ ಎಣ್ಣೆ ಹೊಡೆದು ಈಗ ಬೇರೆ ಹುಡುಗಿನ ಮದ್ವೆ ಆಗಿರೋ ಎಲ್ಲ ಅಂಕಲ್ರಿಗೂ, ಹಾಗೂ ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಡೈಲಾಗ್ ಹೊಡೆದು ಆ ಹುಡುಗನಿಗಿಂತ ಕೆಟ್ಟದಾಗಿರೋ ಹುಡುಗನ ಮದ್ವೆ ಆಗಿರೋ ಎಲ್ಲ ಆಂಟಿರಿಗೂ, ಮತ್ತು ನಮ್ದು ಈ ಶತಮಾನದ ಪ್ರೀತಿ ಅಂತ ಹೇಳಿ ಬ್ಲೇಡ್ ಕೈಯೆಲ್ಲ ಕುಯ್ಕೊಂಡು ಅಚ್ಚೆಗಿಚ್ಚೆ ಹಾಕಿಸ್ಕೊಂಡು ಕೊನೆಗೆ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಹೆಸರನ್ನ ಮಕ್ಕಳಿಗಿಟ್ಟು ಲೈಫ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡ್ರು ಎಲ್ಲಾ ಬುದ್ಧಿವಂತ ಪ್ರೇಮಿಗಳಿಗೂ ಈ ಚಿತ್ರಕ್ಕೆ ಸ್ವಾಗತ ಸುಸ್ವಾಗತ. ಈ ಲವ್ ಸ್ಟೋರಿ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಫಸ್ಟ್ ಲವ್ ಮಾಡೋರ್ ಬಗ್ಗೆ ಮಾತಾಡೋಣ. ಐ ಮೀನ್ ನಮ್ಮ ಹುಡುಗರ ಬಗ್ಗೆ. ನಮ್ಮ ಹುಡುಗರು ಹೆಂಗೆ ಅಂದ್ರೆ ಒಂಥರ ಯೋಗರಾಜ್ ಭಟ್ ಸಿನಿಮಾ ಇದ್ದಂಗೆ. ಏನಿದೆಯಲ್ಲೋ ಗೊತ್ತಿಲ್ಲ, ಆದ್ರೆ ಡೈಲಾಗ್ ಮಾತ್ರ ಎಲ್ರು ಸೂಪರ್ ಆಗಿ ಹೊಡಿತಾರೆ. ನಮ್ಮ ಹುಡುಗಿರ್ ಹೆಂಗೆ ಅಂದ್ರೆ ಒಂಥರ ಉಪೇಂದ್ರ ಸಿನಿಮಾ ಇದ್ದಂಗೆ. ಏನೋ ಒಂದಿರುತ್ತೆ, ಅದೇನು ಅಂತ ಯಾರ ಕೈಲೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವ್ರೊಬ್ಬರನ್ನ ಬಿಟ್ಟು. ಸೊ ಇಂಥವ್ರಿಬ್ರು ಮಧ್ಯೆ ಈ ಲವ್ ಅನ್ನೋದಾಗುತ್ತೆ. ಈ ಮಾಡಕ್ ಕೇಮಿಲ್ದವ್ರು ರಿಸರ್ಚ್ ಮಾಡಿರೋ ಪ್ರಕಾರ ಒಂದ್ ಹುಡುಗಿನ ಪಟಾಯಿಸಕ್ ಮುಂಚೆ ಅವಳ ಫ್ರೆಂಡ್ಸ್ ನ ಪಟಾಯಿಸ್ಬೇಕಂತೆ. ಯಾಕೆಂದ್ರೆ 40% ಹೆಣ್ಮಕ್ಳಿಗೆ ಅವಳ ಫ್ರೆಂಡ್ಸ್ಗೆ ಇಷ್ಟ ಆದ್ರೆ ಮಾತ್ರ ಆ ಹುಡುಗ ಅವಳಿಗೆ ಇಷ್ಟ ಆಗದಂತೆ. ಅದೇ ಈ ಪಾಪ ಮುಂಡೆ ಮಕ್ಕಳು ಹುಡುಗರಿನ ಪಟಾಯಿಸಕ್ಕೆ ಅದೇ ಹೆಣ್ಣು ಮಗು ಹಿಂದೆ ತಿರುಗಿ ಒಂದ್ ಸ್ಮೈಲ್ ಕೊಟ್ರೆ ಸಾಕು, ಎಲ್ಲರೂ ಹಾಳಾಗೋಗ್ತಾರೆ. ಈ ಸ್ಮೈಲ್ ಕೊಟ್ಮೇಲೆ ಕಿಸ್ ಅನ್ನೋದು ಕೊಡ್ಲೇಬೇಕಲ್ವಾ? ಅಕಾರ್ಡಿಂಗ್ ಟು ಅವರ್ ಸರ್ವೆ 60% ಹುಡುಗರು ಹುಡುಗಿರಿಗೆ ಫಸ್ಟ್ ಟೈಮ್ ಕಿಸ್ನ ಥಿಯೇಟರ್ ಕೊಟ್ಟಿರ್ತಾರಂತೆ. ಇನ್ನು ಮಿಕ್ಕಿದ 40% ಬಗ್ಗೆ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಕಿಸ್ ಕೊಟ್ಮೇಲೆ ಕಚ್ಚಾಡ್ಲೇಬೇಕಲ್ವಾ? ಈ ಕಡೆ ಹುಡುಗ ನಾನ್ ಮಾಡಿದ್ ಸರಿ ಅಂತ ಶುರು ಮಾಡ್ತಾನೆ, ಈ ಕಡೆ ಹುಡುಗಿ ನಾನ್ ಮಾಡಿದ್ ಸರಿ ಅಂತಾಳೆ. ಇವನು ಕೂಗಾಡ್ತಾನೆ, ಅವಳು ಕೂಗಾಡ್ತಾಳೆ. ಇವನು ಕಿರ್ಚಾಡ್ತಾನೆ, ಅವಳು ಕಿರ್ಚಾಡ್ತಾಳೆ. ಕೊನೆಯಲ್ಲಿ ಇವನು ಬೈತಾನೆ, ಅವಳು ಅಳ್ತಾಳೆ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂದ್ರೆ ಬೈ ಡಕ್ವರ್ತ್ ಲೂಯಿಸ್ ಮೆಥಡ್. ಹುಡುಗಿರೆ ಯಾವಾಗ್ಲೂ ಗೆಲ್ಲೋದು. ಉಪ್ಪು ತಿನ್ಮೇಲೆ ನೀರ್ ಕುಡಿಲೇಬೇಕು, ಬಂದ್ ತಿನ್ಮೇಲೆ ಟೀ ಕುಡಿಲೇಬೇಕು. ಹಂಗೆ ಕಚ್ಚಾಡದ್ಮೇಲೆ ಬ್ರೇಕಪ್ ಆಗ್ಲೇಬೇಕು. 70% ಹುಡುಗರು ಡವ್ ಹೊಡಿಬೇಕಾದ್ರೆ ಅವ್ರ ತಾಯಿಲಿರೋ ಕ್ವಾಲಿಟೀಸ್ನ ಹುಡುಗಿಲಿ ಹುಡುಕ್ತಾರಂತೆ. ಹಂಗೆ 70% ಹುಡುಗಿರು ಅವ್ರ ತಂದೆಲಿರೋ ಕ್ವಾಲಿಟೀಸ್ನ ಆ ಹುಡುಗನಲ್ಲಿ ಹುಡುಕ್ತಾರಂತೆ. ಸಿಕ್ಕಿದ್ರೆ ಓಕೆ, ಇಲ್ಲ ಅಂದ್ರೆ ಅಪ್ಪ ತೋರ್ಸಿದ್ ಹುಡುಗನ್ನ ಹುಡುಗಿ ಮದುವೆ ಆಗ್ತಾಳೆ, ಅಮ್ಮ ತೋರ್ಸಿದ್ ಹುಡುಗಿನ ಹುಡುಗ ಮದುವೆ ಆಗ್ತಾಳೆ.